ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಖಂಡಿಸಿ ಹಿಂಪಡೆಯುವಂತೆ ಒತ್ತಾಯಿಸಿ ಗಲ್ಫ್ ಇಸ್ಲಾಮಿಕ್ ಆರ್ಗನೈಸೇಷನ್ನಿಂದ ಗಂಗಾವತಿ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹುಮೇರಾ ಸಿದ್ದಿಕಾ ಅವರು ಈ ಕಾಯ್ದೆಯ ವಕ್ಫ್ ಸಂಘಗಳ ಸಮರ್ಥನೆ ಮತ್ತು ಸ್ವಾತಂತ್ರ್ಯವನ್ನ ದುರ್ಬಲಗೊಳಿಸುವ ನಿಯಮಗಳನ್ನೊಳಗೊಂಡಿದ್ದು, ಇದರಿಂದ ನಮ್ಮ ಸಮುದಾಯದ ಜನರಲ್ಲಿ ಕಳವಳವನ್ನ ಉಂಟು ಮಾಡಿದೆ ಎಂದು ಹೇಳಿದರು. ಧಾರ್ಮಿಕ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದ್ದ ಐತಿಹಾಸಿಕವಾಗಿ ದತ್ತಿ ಭೂಮಿಯನ್ನ ಅಪಾಯಕ್ಕೆ ಸಿಲುಕಿಸುವುದು ಈ ಕಾಯ್ದೆಯ ಹಿಂದಿನ ಉದ್ದೇಶವಾಗಿದ್ದು, ಕರಾಳ ಕಾನೂನು ಸ್ವೀಕಾರವಲ್ಲ. ವಕ್ಫ್ ಆಸ್ತಿಗಳ ಪ್ರಕಾರಗಳು ಮತ್ತು ಅವುಗಳ ಬಳಕೆ ಮತ್ತು ರಕ್ಷಣೆ ವಕ್ಫ್ ಕಾನೂನಿನಲ್ಲಿ ಇರುವ ಅಂಶಗಳನ್ನ ತಿಳಿಸಿದ ಅವರು, ವಕ್ಫ್ ಕಲ್ಯಾಣ ವ್ಯವಸ್ಥೆಯನ್ನ ಹಾಳು ಮಾಡಲು ಕೇಂದ್ರ ಸರ್ಕಾರವು ವಕ್ಫ್ ತಿದ್ದುಪಡಿ ಮಸೂದೆ 2025 ಜಾರಿಗೆ ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜೆಐಒನ ತಾಲೂಕು ಅಧ್ಯಕ್ಷೆ ಹುಮೇರಾ ಸಿದ್ದಿಕಾ ಮತ್ತು ಜೆಐಒನ ಕಾರ್ಯಕರ್ತರು, ಜಮಾತೆ ಇಸ್ಲಾಮಿ ಹಿಂದಿನ ಮಹಿಳಾ ಅಧ್ಯಕ್ಷೆ ಸಾಲಿಯಾ ಬೇಗಂ, ಜಮಾತೆ ಇಸ್ಲಾಮಿ ಹಿಂದಿನ ಅಧ್ಯಕ್ಷರು ಜನಾಬ್ ಅಬ್ದುಲ್ ಕುದ್ದೂಸ್, ಜನಾಬ್ ಮೊಹಮ್ಮದ್ ರಫೀಕ್, ಜನಾಬ್ ಜವಾದ್ ಸಿದ್ದಿಕಿ, ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಅಧ್ಯಕ್ಷರು ಆಸಿಫ್ ಅಲಿ, ಎಸ್ಐಒನ ತಾಲೂಕು ಪ್ರೆಸಿಡೆಂಟ್ ಶಾಹಿದ್ ಅಫ್ರಿದಿ, ಎಸ್ವೈಎಂನ ತಾಲೂಕು ಪ್ರೆಸಿಡೆಂಟ್ ರಾಜಾರವರು ಮತ್ತು ಜಿಐಒನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಲ್ಲಿಕೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರದ್ದು ಒಂದು ಉದ್ದೇಶ ಇಷ್ಟೇ. ಇವತ್ತು ದೇಶಾದ್ಯಂತ ಎಲ್ಲ ಮುಸ್ಲಿಂ ಸಂಘಟನೆಗಳು, ಅದರಲ್ಲೂ ಕೂಡ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕಡೆಯಿಂದ ಅನೇಕ ಹೋರಾಟಗಳು ಮತ್ತು ಅನೇಕ ಕಾರ್ಯಕ್ರಮಗಳು ಇದರ ವಿರುದ್ಧವಾಗಿ, ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧವಾಗಿ ನಡೆಯುತ್ತಾ ಬಂದಿದ್ದಾವೆ. ಅದರ ಒಂದು ಅಂಗವಾಗಿ, ಅದರ ಉದ್ದೇಶವಾಗಿ ಇವತ್ತು ಜಿಐಒ ಕೂಡ ಒಂದು ಮೆಮೊರಂಡಮ್ ಅನ್ನು ಕೂಡ ಇಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಮುಖ್ಯವಾಗಿ ಹೇಳುವುದೇನಪ್ಪ ಅಂತಂದರೆ, ಈ ವಕ್ಫ್ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ಮುಸ್ಲಿಂ ಸಮಾಜದ ಒಂದು ಆಸ್ತಿಯಾಗಿದೆ. ಮುಸ್ಲಿಂ ಸಮಾಜದ ರೀತಿಯಲ್ಲಿ ಅಲ್ಲಾಹನಲ್ಲಿ ಒಂದು ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು, ಶತಮಾನಗಳಿಂದನೂ ಮತ್ತು ಅನೇಕ ನಮ್ಮ ಪೂರ್ವಜರು ನೀಡಿರುವಂತಹ ಒಂದು ಆಸ್ತಿಯನ್ನು ವಕ್ಫ್ ಮಾಡಲಾಗಿದೆ. ಇದು ಆ ಒಂದು ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಸಮಾಜಕ್ಕೆ ಸಂಬಂಧಪಟ್ಟಂಗೆ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಬಳಸಲ್ಪಡುವ ಒಂದು ಆಸ್ತಿಯಾಗಿದೆ. ಇವತ್ತು ಈ ಒಂದು ಆಸ್ತಿಯನ್ನು ಈ ಒಂದು ಕೇಂದ್ರ ಸರ್ಕಾರ ಹಲವು ತಿದ್ದುಪಡಿಗಳನ್ನು ತಗೊಂಡು ಬಂದುಬಿಟ್ಟು ಅದರಲ್ಲಿ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಒಂದು ಹಕ್ಕನ್ನು ಹತ್ತಿಕ್ಕಲಿಕ್ಕಾಗಿ ಈ ಒಂದು ಕಾನೂನನ್ನು ತಿದ್ದುಪಡಿ ಮಾಡಲಾಗಿದೆ. ಇದಕ್ಕೆ ನಾವು ಭಾರತದಾದ್ಯಂತ ಈ ಒಂದು ತಿದ್ದುಪಡಿಯ ವಿರುದ್ಧವಾಗಿ ನಾವು ಹೋರಾಟಗಳನ್ನು ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಸೊ ನಾವೆಲ್ಲರೂ ಇಡೀ ದೇಶಾದ್ಯಂತ ಈ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಸೊ ಆ ನಿಮಿತ್ತ ಇವತ್ತು ನಾವು ಮಾನ್ಯ ಸಾಹೇಬರಿಗೆ ಆ ಒಂದು ಮೆಮೊರಂಡಮ್ ಅನ್ನು ಸಲ್ಲಿಸಿದ್ದೇವೆ. ದಯಮಾಡಿ ತಾವು ಮೇಲಾಧಿಕಾರಿಗಳಿಗೆ ಸಲ್ಲಿಸಬೇಕಂತ ತಮ್ಮಲ್ಲಿ ಒಂದು ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಹಾಗೂ ನಮಗೆ ಒಂದು ಸಹಕಾರ ನೀಡಲಿಕ್ಕಾಗಿ ತಮಗೂ ಕೂಡ ಈ ಜಿಐಒ ಮತ್ತು ನಮ್ಮ ಗಂಗಾವತಿಯ ಎಲ್ಲ ಮುಖಂಡರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಪರಲೋಕದ ಪ್ರತಿಫಲದೊಂದಿಗೆ ಆಶಯದೊಂದಿಗೆ ನೀಡಿರುವ ಜಮೀನಾಗಿದೆ, ನೀಡಿರುವ ಆಸ್ತಿಯಾಗಿದೆ. ಈ ಆಸ್ತಿಯು, ಈ ಸಂಪ್ರದಾಯವು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1500 ವರ್ಷಗಳ ಹಿಂದಿನಿಂದ ಕಾಲದಲ್ಲೂ ಇದು ಜಾರಿಯಲ್ಲಿದೆ. ಈ ಸಂಪ್ರದಾಯ ಜಾರಿಯಲ್ಲಿದೆ. ಇದು ಮುಸ್ಲಿಂ ಸಮುದಾಯದ ಜನರಿಗೆ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಈ ಆಸ್ತಿಯ ಮೂಲಕ ಚಟುವಟಿಕೆಗಳನ್ನು ಈಡೇರಿಸಿಕೊಳ್ಳುವುದು ಇದರ ಅರ್ಥವಾಗಿದೆ. ಇದು ಮುಸ್ಲಿಂ ಅವರ ಕರ್ತವ್ಯನೂ ಆಗಿದೆ. ಈ ಪ್ರಸ್ತುತ ಕೇಂದ್ರ ಸರ್ಕಾರವು ಜಾರಿಗೆ ತರಲು ಹೊರಟಿರುವಂತಹ ವಕ್ಫ್ ಕಾಯ್ದೆ ತಿದ್ದುಪಡಿ ಕಾಯ್ದೆ 2025 ಒಂದು ಕರಾಳ ಕಾನೂನಾಗಿದೆ. ಇದು ಸಮುದಾಯದ ಮೇಲ್ವಿಚಾರಣೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ಕಸಿದುಕೊಳ್ಳುವ ಹುನ್ನಾರ ಆಗಿದೆ. ಈ ಕಾಯ್ದೆಯು ಸಾಧಾರಣ ಸುಧಾರಣೆ ಅಲ್ಲ. ಇದು ಪ್ರಗತಿಯ ವೇಷದಲ್ಲಿ ನಡೆಸುತ್ತಿರುವಂತಹ ದಮನಿಸುವಿಕೆ ಆಗಿದೆ. ಅದೇ ರೀತಿಯಾಗಿ ಸಂವಿಧಾನವು ಆರ್ಟಿಕಲ್ ಕಾಲಂ 15 ಮತ್ತು 24, 25 ಅಡಿಯಲ್ಲಿ ನಮಗೆ ನೀಡಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದ ಒಂದು ಷಡ್ಯಂತ್ರ ಆಗಿದೆ. ಹಾಗಾಗಿ ನಾವು ಈ ಬಿಲ್ಲನ್ನು ವ್ಯವಸ್ಥಿತವಾಗಿ ಮತ್ತು ಸಂಪೂರ್ಣವಾಗಿ ತಿರಸ್ಕಾರ ಮಾಡುತ್ತೇವೆ. ಬನ್ನಿ ಎಲ್ಲರೂ ಒಗ್ಗಟ್ಟು ಮಾಡಿಕೊಂಡು ಈ ಬಿಲ್ಲನ್ನು ನಾವು ತಿರಸ್ಕರಿಸೋಣ. ಅದೇ ರೀತಿಯಾಗಿ ನಮ್ಮ ಆಸ್ತಿಗಳು, ನಮ್ಮ ಧಾರ್ಮಿಕ ಕ್ಷೇತ್ರಗಳಾಯಿತು, ನಮ್ಮ ಹಕ್ಕುಗಳು ಮತ್ತು ನಮ್ಮ ಭವಿಷ್ಯವನ್ನು ಉಳಿಸಿಕೊಳ್ಳಲು, ರಕ್ಷಿಸಿಕೊಳ್ಳಲು ಬದ್ಧರಾಗೋಣ.
ಜೈ ಹಿಂದ್, ಜೈ ಕರ್ನಾಟಕ. We request the following, that you officially forward this memorandum to district collector and state government. Second, that honorable MLA rises in this corner's concern in the state assembly and pushes for review or repeal. That no local implementation of the act be undertaken without community consultation. That Taluk authorities support peacefully awareness programs and legal workshops. That the district work officer initiates a review with proper registration of unrecorded work properties in the area. We remain committed to peaceful democratic and legal means to safeguard our sacred trusts and preserve our community's heritage. We request your active support in the cause and look forward to your acknowledgement and response. ಅಸ್ಸಲಾಮು ಅಲೈಕುಮ್. ನಮ್ಮೆಲ್ಲ ಜಮಾತೆ ಇಸ್ಲಾಮಿ GIO ಘಟಕದಿಂದ ನಾವು ವಕ್ಫ್ ಬಿಲ್ಲನ್ನು ಅಪೋಸ್ ಮಾಡ್ತಾ ಇದ್ದೇವೆ. ಈ ಕಾಯ್ದೆಯನ್ನು ತರಬಾರ್ದು ಎಂದು. ಯಾಕಂದರೆ ನಮ್ಮ ಧಾರ್ಮಿಕ ಚಟುವಟಿಕೆಗಳಿಗೆ ಇದರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಎಂದು ನಾವು ಸರ್ಕಾರದಿಂದ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಸ್ಟಡಿ ಇರ್ತದೆ. Normative as the Act 1995 already ensured their representation. Impact on our community. Violates fundamental rights under Article 14, 25, 26 and 29 of the Constitution of India. Weakens the protection for centralization of power and resolution now to the Honorable Tahsildar R.T. Ravi Kumar Angadi Gangavati from Gulf Islamic Organization Gangavati, Shanti Sadan Prashant Nagar, Jamaat Islami Hind Gangavati. Subject: urgent objection to the Waqf Amendment Act 2025. Request for action and representation. Respected sir, we the undersigned on behalf of the local community and concerned citizens submit this memorandum to record a strong objection to the Waqf Amendment Act 2025 and seek your urgent intervention in safeguarding our constitutional and religious rights. Key objection to the amendment. The Waqf Amendment Act 2025 introduces provisions that gravely undermine the integrity and autonomy of Waqf institutions, evoking deep concern within our community. Major objections include Section 23 arbitrarily replaces Muslim mutawallis with government appointed chief executive officers. Dismantling community oversight of sacred work assets. Inclusion of non-Muslim members undermines the religious autonomy of Muslim institutions and imposition non-mirrored in the government of other faith-based bodies. Repeal of Waqf by users. Section 3 are jeopardized historically endowed land users for religious purpose, nullifying decades of legal recognition. Abolition of Section 40 of the 1995 Act transfers key authority to declare Waqf properties from Waqf boards to the government. Eroding self-governance. Application of the Limitation Act 1963 allows adverse possessions after 12 years, risking irreversible loss of valuable Waqf land. Tokenistic women's inclusion. The supposed वक्त एक जायदाद है, वह अल्लाह के रज़ा के खातिर और आखिरत की भलाई
भलाई के लिए अल्लाह के राह में खर्च, अल्लाह के राह में अल्लाह के राह पर दिया गया हुआ एक प्रॉपर्टी है। वक्त ही हमारे मोहम्मद प्रॉफिट जब से भी 1400 साल पहले से भी चलता आ रहा है अब तक। वक्त एक प्रॉपर्टी है जिसे कोई प्रॉपर्टी मदरसे को दिया जाता है, हॉस्पिटल, अनाथालय, इधर उधर। ये मुसलमानों की प्रॉपर्टी है, ये मुसलमानों की प्रॉपर्टी है। तो ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.